ಯಾರು ಕೂತ್ ಮಾತಾಡಕತ್ತಾಳ ನಿಮ್ಮವ್ವ? ಫೋನ್ ಬಂದತ್ತಲ್ಲ. ಮಾವ ಫೋನ್ ಮಾಡೈತಿ ಅನ್ನತಿತ್ತಿ ಈಗ ಮಾವನ ಮಾತಾಡತ್ತಿರ್ಬೇಕು. ಎದಕ್ಕೆ ಹಚ್ಚಾನಪ್ಪ? ಏನ್ ಮನೆಗೆ ಬರ್ತೇನೆ ಅಂತ ಹೇಳಾಕಚ್ಚಾನ, ಏನ್ ಸುಡುಗಾಡತ್ತಾವ? ಬಂದಾಗ ಸಿಕ್ನಿ ಅಂದ್ರೆ ಒದ್ರಿ ತಲೆ ಹಿಡಿಸ್ತಾರ. ಕೋಳಿ ಫಾರಂ ಕಡೆ ಹೋಗ್ಬಿಡ್ಲ ಅಂತ ಸುಮ್ಮನೆ. ಅಲ್ಲೇ ಹೋಗ್ತಾನೆ. ಅಣ್ಣ ಹೌದಾ? ಯಾವಾಗ? ಏನ ಯಾವಾಗ ಅಂತಾಳ? ಓ ಬರಾತನಂಗ. ನಿನ್ ರಾತ್ರಿ ಆಗೈತಂತವಾ? ಕೇಳಿ ಬಾಳ ಖುಷಿ ಆತಣ್ಣ. ಅಣ್ಣ ಬರಾಕತ್ತಿರ್ಬೇಕು, ಅದಕ್ಕೆ ಕೊಂಡಾಡಕತ್ತಾಳ. ನಾ ಇಲ್ಲಿ ಇದ್ರ ಪಜಿತಿ ಅವನ ತಗ ಹೊರಗೆ ಹೋಗ್ತೀನಿ. ಯಾರ್ಯಾರು ಹೊಂಟಿರಿ? ಹೊಂಟೀರಿ? ಹಂಗಾರ ನಮ್ಮ ಮನೆಗೆ ಯಾರು ಬರಾಕತ್ತಿಲ್ಲ. ಹಂಗಿದ್ರೆ ಯಾರ್ಯಾರು ಬರಾಕತ್ತೀರಿ ಅಂತ ಕೇಳ್ತಿದ್ಲ. ಯಾರ್ಯಾರು ಹೊಂಟೀರಿ ಅಂತಾಳ. ಎಲ್ಲಿ ಹೊಂಟಿರ್ಬೇಕು ಕೇಳಂತಡಿ. ಯಾವ್ದಕ್ಕೂ ಇಲ್ಲೇ ಇದ್ದು ಏನ್ ವಿಚಾರ ತಿಳ್ಕೊಂಬಿಡ್ಬೇಕು. ಮನಿ ಯಜಮಾನ ನಾನು, ನನಗ್ ಗೊತ್ತಾಗ್ಲಾರ್ದ ಏನ್ ನಡೀತಾವ ಈ ಮನಿ ಒಳಗ. ಎಲ್ಲ ಪಾಯಿಂಟ್ ನನಗೆ ಅರ್ಥ ಆಗ್ಬೇಕು, ಗೊತ್ತಾಗ್ಬೇಕು. ಅಣ್ಣ ಇಲ್ಲೇ ಅದಾರ, ನೀ ಹೇಳ, ನಾ ಹೇಳ್ತೇನೆ ಅವ್ರಿಗೆ. ಗಂಡುಡ್ಗ ಅಥವಾ ಗಂಡುಡ್ಗ ಆಗೈತಿ. ಅಪ್ಪನ ಭಾರಿ ಖುಷಿ ಆಗ್ಯಾನ. ಅವನು ಅಷ್ಟು ಖುಷಿ ಆಗ್ಯಾಳ ಅಂದ್ರೆ ಅಷ್ಟು ಖುಷಿ ಆಗ್ಯಾಳ ಅವನು. ಅಯ್ಯೋ ಕೇಳ್ತೀಯನ? ಈಗ ಅದಕ್ಕೆ ಅಪ್ಪ ನಾನು ಅವ್ವ ಹೊಂಟೇವಿ. ಹೌದಣ್ಣ, ಹೋಗಿ ಬರ್ರಿ ಹಂಗಾರ ಚಲೋ ಆತ. ಅಂದಂಗ ಅತ್ತಿಯಮ್ಮನ ಮನೆಗೆ ಕರ್ಕೊಂಬಂದ್ಮೇಲೆ ನಾನು ಇವ್ರು ಹುಡುಗರು ಒಂದ್ಸಲ ಹೋಗಿ ಬರ್ತೇವಂತ, ನಿನ್ನೂ ಕರ್ಕೊಂಡ ಏನ? ಅವ್ರ ಮನೆಗೆ ಹೋಗೋ ಕೆಲಸ ಏನೈತಿ ಅಲ್ವಾ? ಬರೋದಿನ ಬರ್ತಿ ನೋಡಾಕ. 3-4 ದಿನ ಬಿಟ್ಟಾಕ 13 ದಿವಸಿಗೆ ಸ್ವಾದತ್ತಿ ಹೆಸರಿಡ್ಬೇಕಲ್ಲ, ಅವತ್ತೇ ಬಂದ್ಬಿಡು. ಏನ ಈಗ ಬಂದ್ ಹೋಗದ ಮಕ್ಳು ನೋಡಕ್ ಹಂಗ ಬರಂಗಿಲ್ಲ. ಮತ್ತೊಂದು ಏನಾರು ಹಿಡ್ಕೊಂಬರ್ಬೇಕು. ಈಗ ಹಿಡ್ಕೊಂಬಂದು ನೋಡುದು ಮಾಡುದು, ಮತ್ತ ಅವಾಗೊಮ್ಮೆ 2 ಸಲ ಆಕತ್ತಲ್ಲ, ಅದಕ್ಕೆ ಹೇಳಿದೆ ನಿಂಗ. ಅವತ್ತ ಏನ್ ಮಾಡೋಣ, ನಮ್ ಜೊತೆಗೆ ಬಂದ್ಬಿಡು. ಅವತ್ತ ಹೋಗಿ 13 ದಿವಸಿಗೆ ಹೆಸರಿಟ್ಟು ಬಂದ್ಬಿಡೋಣಂತ. ನೀ ಹೇಳೋದು ಬರಬರಿ ಅಣ್ಣ. ಹೌದ್ ತಗೋ, ಮತ್ತೆ ಈಗ ಯಾಕೆ ಹೌದಿಲ್ಲ, ಹಂಗ ಮಾಡಂತ ತಗೋ. ಅಂದಂಗಣ್ಣ ಹೆಸರು ಏನ್ ಇಡಾಕತ್ತೀರಿ? ಓ ಇವ್ರಣ್ಣ ಮಕ್ಕಳಾಗಿರ್ಬೇಕಂಗಾರ. ಅದಕ್ಕೆ ನಮ್ನಿ ಹಿಗ್ಲಕತ್ತಾಳನ ಈಕಿ. ಅದು ಆದಚ್ಚಿ ವರ್ಷ ಅವ್ವ ಬೇಡ್ಕೊಂಡಿದ್ಲಂತ ನನ್ನ ಮಕ್ಳಾಗ್ಲ ಸಂಬಂಧ. ಅದಕ್ಕ ಕಡಿಗೆ ಮತ್ತ ಆತಲ್ಲ, ಹೆಣ್ಣು ಹುಟ್ಟಿದ್ರ ಇದು ಏನದು ಪಾರ್ವತಿ ಅಂತೇಳಿ, ಗಂಡು ಹುಟ್ಟಿದ್ರ ಮಂಜುನಾಥ ಅಂತ ಇಡ್ತಾನ ಅಂತಿದ್ಲಂತ. ಮತ್ತ ಆತಲ್ಲ, ಗಂಡ ಹುಡ್ತಾ ಮಂಜುನಾಥ ಅಂತ ಇಡ್ತಾರಂತ. ಅದಕ್ಕೆ ಅವತ್ತ ಹೋಗ್ಬಿಡನ್ ತಗೋ. ಏನಂತಿ? ಆಯ್ತಣ್ಣ, ನೀ ಹೆಂಗೆ ಹೇಳ್ತಿ ಹಂಗ ಆಗ್ಲಿ ತಗೋ, ಬರ್ತೇನೆ. ಮಂಜುನಾಥ ಅಂತ ಇಡ್ತೀರಣ್ಣ? ಹಂಗಾರ ಗಂಡ ಆಗೈತಿ ಅಂತ ಅರ್ಥ. ಗಂಡು ಹುಟ್ಟಿದ್ರೆ ಅವ್ರಪ್ಪನ ಹಿಡಿಯೋದೈತೆ. ಈಗ ಏನಿಲ್ದ ಎತ್ತಿಲ್ದ ಆಸ್ತಿ ಅಡುವು ಎಲ್ಲದು ಮಗ್ಗಬೇಕು ಅಂತಾನ. ಮಗ್ಗೊಂದ್ ಮಗ ಆದ್ನಲ್ಲ, ಮುಗಿತಿಲ್ಲ. ಈಕಿ ಕೈಗೆ ಚೊಂಬೆ. ಚಲೋ ಆತ 2 ಎಕರೆ ಅವಾಗ ಬರ್ಸ್ಕೊಂಡಿದ್ದಿಕ್ಕಿ. ಇಲ್ಲ ಈಗಾಗಿದ್ರೆ ಅಯ್ಯೋ ನನ್ನ ಮೊಮ್ಮ ಹುಟ್ಟ್ಯಾನ, ನಿನಗೆ ಯಾಕೆ ಕೊಡ್ಲಿ ಅಂತೇಳಿ ಮುಗಿದು ಓದ್ಕತಿ. ಒಳ್ಳೆ ಕೆಲಸ ಮಾಡಿ ಹೇಳಿದ ಒಂದ್ ಯಾಕ. ಇಡ್ತೇನೆ ತಡ ಆತ. ಇಡ್ತೇನೆ. ಏನ್ರಿ? ಎಲ್ಲ ಹೇಳಿದಿ, ನಾನು ಕೇಳಿಸ್ಕೊಂಡೆ. ಏನ ಗಂಡಾಗೈತಂತ ನಿಮ್ಮ ಅಪ್ಪಗ? ಚಲೋ ಆತ್ ತಗ. ರೀ, ಗಂಡಾಗಿದ್ದ ನಮ್ಮ ಅಪ್ಪಗಲ್ಲ, ನಮ್ಮ ಅಣ್ಣಗ. ಅಲ್ಲ, ಗಂಡು ಹುಟ್ಟಿದ್ ನಿಮ್ಮ ಅಪ್ಪಗ್ ಚಲೋ ಆತ ಅಂದೆ ಅಷ್ಟೇ. ಮೊಮ್ಮಾಗ್ ಬಂದಿದ್ದು ಹೇಳಾತೀನಿ ಅಡ್ನಾಡಿ. 2 ಎಕರೆ ಹೊಲ ಅವಾಗ ಬರ್ಸ್ಕೊಂಡು ಚಲೋ ಮಾಡಿ. ಈಗಾಗಿದ್ರು ನನ್ನ ಮೊಮ್ಮಗ 2 ಎಕರೆ, ನನ್ನ ಮಗ್ 4 ಎಕರೆ ಮುಗೀತಲ್ಲಿಗೆ ಅಂತೇಳಿ ನಿನ್ ಕೈ ಚಂಬ ಕೊಡ್ತಿದ್ದವ. ಅದು ಬಿಡ್ರಿ, ಈಗ ಇಂಥವ ಹುಡುಕ್ರಿ ಬರೇ ಒಂದು ಖುಷಿ ಪಡೋದು ನಿಮ್ ಜಾಯ್ಮಾನ್ದಾಗ ಇಲ್ಲದು. ಅದು ಬಿಡ್ರಿ, ನಾ ಏನ್ ಹೇಳತ್ತೀನಿ ನಿಮ್ಮ ಮಾತು ಇದ್ರೊಳಗೆ ನನ್ನ ಮಾತಾಡಕ ಬಿಡೋದಿಲ್ಲ ನೀವತ್ತಾಗ. ಏನು ಹೇಳತ್ತಿದ್ನಪ್ಪ? ಹುಡುಗ ಹುಟ್ಟೈತಿ ಏನು ಸ್ವಾದರತ್ತಿ. ನಾನು ಈಗ ಹೆಸರಿಡೋತ್ನ್ಯಾಗ 13 ದಿನ ಕರೀತಾರೆ. 13 ದಿವಸಿಗೆ ಏನಾರ ತಗೊಂಡೋಗ್ಬೇಕಲ್ರಿ, ಹಂಗ ಹೋದ್ರೆ ಸರಿ ಅನ್ಸಲ್ಲ. ಅದಕ್ಕೇನಂತ ಬಿಡು, ನಾಳೆ ಹೆಂಗಿದ್ರು ಕೋಳಿ ಒಂದ್ 50 ಕೋಳಿದ ಆರ್ಡರ್ ಬಂದತಿ ಹೋಟೆಲಿಗೆ. ಅದು ಕೇಳಿದ್ನಲ್ಲ, ಒಂದೊಂದು 4 ಹೋಟ್ಲಿಗೆ ಕೊಡ್ಬೇಕು ಕೊಟ್ಟ. ಒಬ್ರು 10 ಕೋಳಿ 12 ಕೋಳಿ ಹಿಂಗದು ಕೇಳ್ಯಾರ, ಅಲ್ಲಿ ಕೊಡಾಕ್ ಹೊಂಟೇನಿ. ಎಲ್ಲ ಕೊಟ್ಟು ದುಡ್ಡು ಬೆಲಾಗ 100-150 ರೂಪಾಯಿ 200 ರೂಪಾಯಿ ಎಂತ ಬೇಕಂತ ಅಂಗಿ ಬರ್ತಾವ. ಹುಟ್ಟಿದ ಖುಷಿಗೆ ಅಂತ ಅಂಗಿ ಎಷ್ಟು ರೇಟಿಂದ ಹಾಕಿದ್ರು ಅಟ್ಟೆ ತಗೊಂಬಂದ್ಬಿಡ್ತೇನೆ. ತಗೋ ಕೊಟ್ಟು ಹೆಸರಿಟ್ಟು ಬರುವಂತಿ. ಅಲ್ಲ, ಏನ್ ಗೊತ್ತಿದ್ ಮಾತಾಡಕತ್ತೀರಿ, ಮಸ್ಕಿರಿ ಮಾಡಕತ್ತೀರ ನೀವು? ಹಂಗಾರ ತಡಿ, ನಿಮ್ಮ ತಂಗಿ ಮಕ್ಕಳು ಹುಟ್ಟಿದ್ವಲ್ಲ, ನೀವೇನ್ ತಗೊಂಡೋಗಿದ್ರಿ? ಏನಪ್ಪ ನಂಗೆ ಗೊತ್ತಿಲ್ಲ. ಹೋಗ್ಲಿ, ನಿಮ್ ಮಕ್ಕಳು ಹುಟ್ಟಿದ್ವಲ್ಲ, ನಿಮ್ ತಂಗಿ ಏನು ತರ್ಲಿಲ್ಲ ಏನ? ಅದಕ್ಕೆ ನಿಮ್ ತಂಗಿ ತಂದಿದ್ರ ನಿಮಗ್ ಗೊತ್ತಿರ್ತಿತ್ತು. ಅದು ಏನು ಹಿಡ್ಕೊಂಡ್ ಬಂದಿಲ್ಲ, ಹಂಗಾಗಿ ನಿಮ್ಗೇನು ಗೊತ್ತಿಲ್ಲ. ಹೌದು ನೋಡ್ಲಿ, ಅವಾಗ ನಮ್ಮ ತಂಗಿ ಕೂಡ ಜಗಳ ಮಾಡ್ಕೊಂಡಿದ್ದಿಲ್ಲ ನಾವು. ಸ್ವಲ್ಪ ಸುಮ್ಮನೆ ಇರ್ತೀರ. ಆಯಾರ್ ಮಾಡೋದಂದ್ರೆ ನಿಮ್ ತಂಗಿ ಅದಕ್ಕೂ ಬರೋದಿಲ್ಲ, ಆಯಾರ್ ಮಾಡೋದಿಲ್ಲ ಅಂದ್ರೆ ಅಟ್ಟೆ ಬರೋದು. ಈಗ ಹೋಲ್ಬಿಡು. ಈಗ ಏನೀಗ ಅಂಗಿ ಬೇಡನ ಮತ್ತೇನು ಐತಿ? ಒಂದ್ 200 ರೂಪಾಯಿ ಕೊಟ್ಟು ಕೈಯಾಗ ನೋಡ್ಬಾ. 200 ಅಲ್ರಿ, ಹುಡುಗ ಉಣ್ಣಾಕ ಒಂದು ಸಣ್ಣದ ಬೆಳ್ಳಿ ಬಟ್ಲ ಆಗ್ಬೇಕು. ಒಂದು ಬೆಳ್ಳಿ ಬಟ್ಲ, ಒಂದು ಗಿಂಡಿ ಇದ್ರದ ತಗೊಂಡ್ರೆ ನಡಿತೈತಿ. ಚಂದಂದ ಒಂದು ಅಂಗಿ, ಕೊಳ್ಳಾಗ ಬಂಗಾರ ಬೆಳ್ಳಿ ಥರ ಅಷ್ಟು ದೇವ್ರು ನನಗೆಲ್ಲಿ ಶಕ್ತಿ ಕೊಟ್ಟಾನ. ಈಗ ಏನು ತೊಗೊಂಡೋಗೋದು? ಬೆಳ್ಳಿ ಬಟ್ಲ, ಗಿಂಡಿ ಆತು. ಕೊಳ್ಳಾಗ ಹಂಗೊಂದು ಬೆಳ್ಳಿ ಚೈನಾನೇ ತರನ, ಮತ್ತೇನು ಮಾಡೋದು? ಏನ ತನ್ಕೊಂಡ್ತಿ ಏನ ಬೆಳ್ಳಿ ಬಂಗಾರ ಅನ್ಕೊಂತ? ನಮ್ಗೆ ಆಸು ಹೊಚ್ಚು ಆಗೈತಿಲ್ಲ. ನಮ್ಮ ತಂಗಿಗೆ ಈ ತಿಂಗಳಾರ ಒಂದು 5,000 ರೂಪಾಯಿ ಕೊಡ್ಬೇಕು. ನಿಮ್ದು ಯಾವಾಗಿಲ್ಲ ಹೇಳ್ರಿ, ವರ್ಷದ 365 ದಿನಾನು ನಿಮ್ ಗೋಳ ಕೇಳದೆ. ಏನು ನಮ್ದು ಹಂಗ ಇರದ? ಒಂದು ಮಾಡೋದಾರ ನೆಟ್ಟಗೆ ಮಾಡಲಿಲ್ಲ ಅಂದ್ರೆ ಅವತ್ತು ಹೆಸರಿಡ ದಿನ ನಾಳೆ ನನಗೂ ಒಂದು ಸೀರೆ ಅಂತ ತರ್ತಾರೆ ಸ್ವಾದರತ್ತಿ ಅಂತೇಳಿ. ಅವಾಗ ಆ ಸೀರೆ ಇಸ್ಕೊಂಡು ನಾನು ಹಲ್ಕಿಸ್ಕೊಂತ ಬಂದ್ಬಿಡಕತ್ತೇನ? ನನ್ನ ಕೈಯಿಂದ ಏನಾಕತ್ತದ ನಾನು ಕೊಡಕಬೇಕಾ?
ಇದು ಒಳ್ಳೆ ರಾಮಾಯಣ ಆಯ್ತು ಬಿಡ ಅತ್ತಾಗ. ನೀನು ಮಾಡಕ್ ಬಿಡ, ಅವ್ರು ಮಾಡದ್ ಬೇಡ ಅಂತ ಹೇಳು. ಹಂಗ ಹೇಳಕ್ ಬರಂಗಿಲ್ಲ ರೀ. ಇದು ಒಳ್ಳೆ ರಾಡ್ ಆಯ್ತದ. ಏನಾರ ಒಯ್, ಏನಾರ ಕೊಡುಗು, ಕೈಯಾಗ ರೊಕ್ಕ ಆಡಕತ್ತಾವ, ಮತ್ತೇನೈತಿ ಕುಣಿಸ್ತ ತುಂದಳತಿ. ರೊಕ್ಕ ಕುಣಿಸೋ ಪ್ರಶ್ನೆ ಅಲ್ಲ ರೀ. ಸ್ವಾದ್ರತೆಯಾಗಿ ಇರೋ ಒಬ್ಬ ಹಳೆ ಈಗ ಹುಟ್ಟ್ಯಾನ. ಏನು ನಾನು ಏನು ಮಾಡ್ಬೇಕದನ್ನ ಮಾಡ್ಬೇಕಲ್ಲ. ಏನು ನನಗೇನು 10 ಹಣ್ಣುಗಳು ಅದಾರ, ಏನು 2-3 ಅದಾರ. ಒಬ್ಬ ಅಣ್ಣ ಅವನ ಹೊಟ್ಟಿಲೆ ಒಂದು ಕಂಡತಿ. ಮನ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಸುಮ್ಮನೆ ಇರ್ರಿ. ಏನಾರ ಮಾಡ ಮರೆ ಆಯ್ತ. ರೊಕ್ಕ ಬರ್ತಾ ಇರೋದೆಲ್ಲ ನಿನ್ ಕೈಗೆ ಕೊಡಾಕತ್ತೀನಿ. ಅದ್ ಏನ್ ಮಾಡ್ತೀಯ ಮಾಡ ಹೋಲತ್ತ. ತಿಂಗಳದ ಕೊನಿಗೆ ಬರ್ತಾಳ, ಅಣ್ಣ ನಂಗೆ ಏಟಾರ ಕೊಡು ಅಂತೇಳಿ. ಆಕಿಗೆ ಅದ್ ಏನ್ ಹೇಳ್ತಿ ಹೇಳ್ಕೋ. ಇವಕ್ಕೆಲ್ಲ ಏನು ಮಹಾ ಖರ್ಚಾಕತ್ರಿ? ಒಂದು 200 ರೂಪಾಯಿ 200 ರೂಪಾಯಿ ಒಂದು ಅಂಗಿ, ಚಂದನ ಅಂಗಿ ಬರ್ತೈತಿ. ಬೆಳ್ಳಿ ಹಂಗಾಗೈತಿ ಏನೋ ರೇಟ್ ಕೇಳೇ ಇಲ್ಲ ನಾನು. ಅಂಗಡಿಗೆ ಹೋಗಿ ವಿಚಾರಿಸಿಂದ ಗೊತ್ತು. ಬೆಳ್ಳಿ ಒಂದು ಹಾಲ್ಗಡ್ಗಾದ್ರೂ ಒಯ್ಬೋದು ಬಿಡ್ರಿ, ಚೈನ್ ಬೇಡ. ಹಂಗೆ ಮಾಡ್ತೇನೆ. ಬೆಳ್ಳಿ ಹಾಲ್ಗಡ್ಗ, ಬೆಳ್ಳಿ ಬಟ್ಲ, ಒಂದು ಗಿಂಡಿ, ಚಲೋ ಆಯ್ತು. ಹಂಗೆ ಮಾಡ್ತೇನೆ. ತುಪ್ಪದ ಚಮಚೆ ತೊಗೊಂಡೋಗಿ ಕೊಡ್ತೇನೆ. ಚೈನ್ ಅದಕ್ಕೆ ಮತ್ತೆ ಬೆಳ್ಳಿ ಹಾಲ್ಗಡ್ಗ, ಬೆಳ್ಳಿ ಗಿಂಡಿ, ಒಂದು ತುಪ್ಪದ ಚಮಚೆಗೆ ಎಷ್ಟಾಕೈತಿ ಕೇಳ್ತೇನೆ. ದೇವ್ರಿ, ನಮ್ಮ ಹುಡುಗರೆಲ್ಲ ಅಲ್ಲ ಇಲ್ಲೇ ಇದ್ರ ಬಟ್ಟಲ್ದಾಗ ಉಂಡರು. ನಿಮ್ಮ ಅಣ್ಣನ ಮಗ ಬೆಳ್ಳಿ ಬಟ್ಟಲ್ಲಾಗ ಉಣ್ಬೇಕನು ರೀ? ಅವೇನ್ ಮುದುಕಾಗ ಮಟ್ಟ ಉಣ್ಣುವಂಗ ದೊಡ್ಡದೊಂದು ಇಂಥ ತಾಟ್ ಕೊಡ್ತೀನಿ ಅನ್ಲಿಲ್ಲ. ಸಣ್ಣ ಕೂಸ್ ಇರ್ತತಲ್ಲ, 6 ತಿಂಗಳದ್ದಾದ್ಮೇಲೆ ಅನ್ನಪ್ರಾಶನ ಮಾಡಿಸ್ತಾರ. ಅವಾಗ ಬೆಳ್ಳಿ ಬಟ್ಲ ಏನು ಕೊಟ್ಟಿರ್ತೇನಲ್ಲ ನಾನು ಸ್ವಾದ್ರತ್ತಿ, ಅದೇ ಬಟ್ಟಲಾಗ ಅನ್ನ ಹಾಕಿ ಅದಕ್ಕೆ ಮಿದ್ದಿ 1 ವರ್ಷದ್ದು 1.5 ವರ್ಷದ ಆಗ ಮಟ್ಟ ಉಣಿಸ್ತಾರ. ಆ ಥರ ಒಂದು ಬಟ್ಲ ಕೊಡೋದು ಅಂತ ಹೇಳಿದ್ದು. ಅತ್ತಿ ಕೊಟ್ಟಿದ್ದು ಅಂತ ಒಂದು ನೆನವು ಇರ್ತೈತಿ. ಅದ್ರಾಗಿನ ನಾನೇನು ನನ್ನ ಹೆಸರು ಹಾಕಿಸ್ಕೊಳಲ್ಲ, ನಿಮ್ಮ ಹೆಸರೇ ಹಾಕಿಸಿ ಬಡಿಯೋದು. ಸರಿ ಆತ್ ಕೊಡ್ಕೋ. ಯಾವುದು ಏನು ಪದ್ಧತಿ ಗೊತ್ತಿಲ್ಲ ಮನುಷ್ಯಾಗತ್ತಾಗ. ಇವ್ರವ್ವ ನೆಟ್ಟಿಗೆಲ್ಲ ಮಾಡಿದ್ರಲ್ಲ, ಇವ್ ಗೊತ್ತಿರೋದು. ಅವ ನಮ್ದು ಬೆಳ್ಳಿ ಬಟ್ಲ ಇಲ್ಲ. ನಿಮ್ಮ ಅತ್ತಿ ಒದ್ಕೊಂಡಳವ ನಮ್ಮ ಜೋಡಿ ಬೆಳ್ಳಿ ಬಟ್ಲಲ್ಲ. ಆಕಿ ಯೋಗ್ಯತೆಗ ಅವತ್ತು ಹೆಸರಿಡೋದನ್ನ ನೆಟ್ಟಗೆ ಬಂದೂ ಇಲ್ಲಕ್ಕಿ. ನಾವೇ ಇಟ್ಟು ಮುಗಿಸಿ ಗೊತ್ತಾನು. ಯಾಕ ಸುಟ್ಟು ಬಂದಿತ್ತಕ್ಕಿಗೆ? ಜಗಳ ಅದಕ್ಕೆ. ಆಕಿದೇನು ಕೇಳಿ ಹೆಸರಿಟ್ಟಾಬೇಕಾರೆ ಮತ್ತೆ ಏನಾರ ತರಬೇಕಲ್ಲ ಅನ್ನೋ ಕಾರಣಕ್ಕೆ ಅರ್ಧ ಬಂದಿರಂಗಿಲ್ಲಕ್ಕಿ ಗೊತ್ತನ. ಆಕಿ ನಾಟಕ ಬರೇ ನಾಟಕ, ಆಯಾರು ಕೊಡೋದು, ಯಾರಿಗಾರ ಏನಾರ ಕೊಡೋದು ಅಂದ್ರೆ ಬರೋದಿಲ್ಲಕ್ಕಿ. ಹೋಗ್ಲಿ ಬಿಡವ, ಅದನ್ನೆಲ್ಲ ಪಾಪ ನಿನ್ನ ಮುಂದೆ ಹೇಳ್ಯಾರ ಏನು ಮಾಡೋದೈತಿ. ತಲೆ ಕೆಡಿಸ್ಕೊಬೇಡ. ನಾವೆಲ್ಲ ಇದೇವೆ ಇಲ್ಲಿ. ಬೆಳ್ಳಿ ಬಿಟ್ಲ ನಿನಗೂ ಆಸೆ ಏನ? ನೋಡೋಣ, ದೇವ್ರ ಹಂಗೆ ಏನಾರ ಅವಕಾಶ ಕೊಟ್ರೆ ಒಂಥರನ. ಬೇಡವ ಈಗ ಅದಕ್ಕೆ ನಂಗೆ. ಆಯ್ತು ಮಗಳೇ. ಈದ ಮನಿ ಸುಣ್ಣ ಹೊಡಿಸಿಲ್ಲ, ಬಣ್ಣ ಹೊಡಿಸಿಲ್ಲ, ಏನು ಇದ್ದಿದ್ದಂಗ. ಅಡ್ಡಿ ಇಲ್ಲ, ಮನಿ ಚಂದ ಐತೆ. ವಾ, ನೆಮ್ಮದಿಯಾಗಿ ಬದುಕ್ಬೋದವ. ಅಡ್ಡಿ ಇಲ್ಲ, ಎಲ್ಲ ನೋಡಿ ಕೈಪಲ್ಲಿ ಬೆಳ್ಕೊಳಕ್ಕೆ. ಇಲ್ಲೇ ಬಾಳೆ ಗಿಡ ಅದು ಇದು ಇಲ್ಲ, ಸುತ್ತಲೂ ಹುಲಿವ್ಯಾರ್ದ ತೋಟ. ಎಷ್ಟು ಜಾಗ ಐತೆ ನೋಡಿ. ಇಲ್ಲೇ ಒಂದು ಈಟ್ ಏನಾರ ಗಿಡ ಗಂಟೆ ಹಚ್ಕೊಂಡ್ವಿ ಅಂದ್ರೆ ಬೇಕಾದಂಗೆ ಬಳ್ಳಿ ಇಳ್ಳೆ ಹಬ್ಬಿಸಿ ಮನೆಗೆ ಈಡೆ ಕೈಪಲ್ಲಕ್ಕವ. ಮನೆ ಭಾಳ ಚಂದ ಐತಲ್ರಿ ಅತ್ತಿಯರ ನೀವು ಒಂದು ಬತ್ತಲ್ಲಿ ನೆಳ್ಳಿಗೆಲ್ಲ ಆರಾಮಲ್ಲಿ ಬಾಳೆ ಗಿಡದ ಬಿಟ್ಟು ಬಡ್ಡ್ಯಾಗ ಕುಂದ್ರಿ. ಎರಡಕ್ಕೆ ಹಾಕ್ಕೊಂಡೆ ನಾನು ಇವರು ಬಡ ಬಡ ಮನೆ ಒಗಟ್ ಮಾಡ್ಕೊಂಡ್ಬಿಡ್ತೀವಿ. ಯಾರಿಗೆ ಹೇಳಕತ್ತಿ? ಮನಿಗೆ ನೀವು ಅಗತಿ ಮಾಡೋದಲ್ಲ. ನಾ ಯಾಕೆ ಮಾಡ್ಲಿ? ಅತ್ತಿ ಸೊಸಿ ಕುಣ್ಕೊಂತ ಬಂದಿರಿ, ಇರ್ತೇನೆ ಅಂತೇಳಿ ಮಾಡ್ಕೊರಿ. ನಮ್ಮವನ್ ಬಿಡು, ನೀ ಮಾಡು. ಓಹೋ, ಮಾಡ್ತಾರಂತ. ನಾನು ಮನಿ ಒಗತಿ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಹೇಳು ಮನಿ ಸ್ವಚ್ಛ ಮಾಡಿಕೊಡ್ರಿ ಅಂತೇಳಿ. ನೀವೇನು ಬೇಕಂತ ಮಾತಾಡಕತ್ತೀರ? ಸುಮ್ಮನೆ ಮಾತಾಡ್ಬೇಕಂತ ಮಾತಾಡಕತ್ತೀರ? ಮನಿ ಯಾಕ್ರಿ ಒಗಟ್ ಮಾಡಿ ಕೊಡ್ತಾರ ಅವ್ರು? ಇರಾಕ್ ಮನಿ ಕೊಟ್ಟಿದ್ದಲ್ದ ಇನ್ನು ಹೇಳ್ಬೇಕಂದ್ರೆ ಒಬ್ರು ಇರಾಕ್ ಹೇಳಿದ್ದವ್ರು. ನಾವಿಷ್ಟು ಮಂದಿ ಇರ್ತೇವೆ ಅಂದ್ರೆ ಸುಮ್ಮನೆ ಅದಾರ. ಏನೋ ಒಂದು ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಸ್ವಲ್ಪ ಸುಮ್ಮನೆ ಇರಿ. ನಿಮ್ಮ ಕೈಲಿ ಆಗೋದಿಲ್ಲಲ್ಲ, ಹೋಗ್ರಿ ಸ್ವಚ್ಛ ಮಾಡಿ ಒಳಗೆ ಬರಕ್ ಹೋಗ್ಬೇಡ್ರಿ. ಮತ್ತೆ ನೋಡವ, ನೋಡಕಿ ಮಾತಾಡ ಮಾತು ನಾನು ಒಳಗೆ ಬರ್ಬಾರ್ದಂತ. ಹೌದು, ನಂಗೆ ಮತ್ತೆ ನನ್ನ ಅದಕ್ಕೆ ಕರೆದ್ರಿ. ಅಯ್ಯೋ ದೇವ್ರೇ, ಹೋಗ್ಲಿ ಬಿಡವ. ಯಪ್ಪ ತಂದೆ, ನಿನ್ನಿಂದ ಭಾರಿ ಉಪಕಾರ ಆಗೈತೆ ನನಗಂತರು. ಏನು ಕುಂದ್ರು ಒಂದು ಬತ್ತಲೆ ನಾನೇ ಒಗಾತಿ ಮಾಡ್ತೇನೆ. ನನ್ನ ಕೈಲಿ ಆದಷ್ಟು ಮಾಡಿಕೊಡ್ತೇನೆ. ಏನ್ರಿ ಒಗಾತಿ ಮಾಡಕ್ಕೆ ಬಂದ್ರೆ ಚಲೋ, ಇಲ್ಲ ಅಂತಂದ್ರೆ ನೋಡ ಭಾಳ ಅನ್ಭವಿಸ್ತೀರಿ. ನಾ ಹೇಳಕತ್ತೇನೆ ಕೇಳ. ಏನು ಸುಮ್ಮನೆ ಒಗಾತ್ ಮಾಡಕ್ಕೆ ಬರ್ರಿ. ಮನ್ಯಾಗ ಇರ್ಬೇಕಂತೀರೋ ಏನು ಇಲ್ಲ ಅಂತೀರೋ ನೀವು? ಏನು ಬರ್ರಿ ಒಗಾತ್ ಮಾಡಿ ಬರ್ರಿ. ಒಗಾತಿ ಮಾಡಲಿಲ್ಲ ನಾನು ತವ್ರ ಮನೆಯವ್ರಿಗೆ ಫೋನ್ ಹಚ್ತೇನೆ. ಓಸ್ರು ಬಂದು ನಿಮ್ಮ ಬಾಯಾಗಿಡ್ತಾರೆ ಅಷ್ಟೇ. ಏನು ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ ನಿನ್ಗೆ ಹಂಗೆ ಹಿಂಗೆ ಅಂತೇಳಿ ಅವ್ರು ಇದ್ರಿಗೆ ಮರ್ಯಾದೆ ಕಳ್ಕೊಂತೀವೋ ಏನು? ಚಂದಾಗಿಲ್ಲ ಮನೆ ಒಗಾತ್ ಮಾಡ್ಕೊಂಡು ಮರ್ಯಾದೆಯಿಂದ ಜೀವನ ಮಾಡೋಣ ಹೇಳ್ರಿ. ಅಲ್ಲಿ ನಾಳೆ ನನ್ನ ತವ್ರ ಮನೆ ಕಡೆ ಊರಾಗ ಹೊಂಟ್ರ ಬಸ್ ಸ್ಟ್ಯಾಂಡಿಂದ ಇಳಿದು ಎಲ್ಲರೂ ನಗ್ಗೇಡಾಕತಿ ನೋಡಿ ನಗುವಂಗಾಕತಿ. ನಾ ಹೇಳಕತ್ತೇನೆ ಕೇಳ್ರಿ. ಮತ್ತೆ ನಾನು ಆ ಹಂತಕ್ಕೆ ತಂದ್ರು ತಂದೆ ಮತ್ತೆ ನಾನು ಇರೋದಿಲ್ಲ, ಹೋಗ್ಬಿಡ್ತೇನೆ. ನನ್ನ ಮಕ್ಳು ಕಟ್ಕೊಂಡು ಒಂಟಿಗುಗ್ಯಂಗೆ ಜೀವನ ಕಳಿಬೇಕಾಕತಿ. ಮನೆ ಒಳಗೆ ಬಂದು ಚಂದಾಗಿ ಮನೆ ಸ್ವಚ್ಛ ಮಾಡ್ಬೇಕೀಗ. ಆಯ್ತು ಮಾಡ್ತೇನೆ. ಅಂಟಮ್ಗಳು ಕರ್ಸ್ತಾಳಂತ ಒಂದು ದೊಡ್ಡ ಪೈಲ್ವಾನ್ರು. ಆಯ್ತು ಬಿಡು ಮಾಡ್ತೇನೆ. ಯಾವ ನೀನು ನಡಿ ಅಂತ ಕುಂದ್ರು. ಕಸಬರ್ಗಿ ಅವು ಏನೇನೋ ತಂದಿರಲ್ಲ ಬುಟ್ಟಿ ಗಿಟ್ಟಿ ಎಲ್ಲ ಸಿಗಿ ನಾ ತಗೋತೇನೆ, ನೀ ಕುಂದ್ರು ನಡಿ. ಅತ್ತಿಯರ ಮೆಲ್ಲಕ್ಕೆ ಮಾತಾಡಿದ್ರೆ ಇದು ಬಗ್ಗು ದೇವ್ರಲ್ಲ. ಇದಕ್ಕೆ ಅದೇನಂತಾರ ಜಾಣಗ್ ಮಾತಿನ ಪೆಟ್ಟು ದಡ್ಡಗ್ ದೊಣ್ಣಿ ಪೆಟ್ಟು ಅಂತೇಳಿ ಇವ್ರಿಗೆ ಹಂಗ ಇವ್ರಿಗೆ ಇದು ಮಂಡ ದೇವ್ರಿದು. ಆತ ಕುಂದಿರ್ತೇನವ. ಏನಾರ ಸಣ್ಣ ಪುಟ್ಟ ವರ್ಸು ಗಿರ್ಸು ಇದ್ರೆ ಹೇಳಿ ನಾ ಮಾಡ್ತೇನೆ. ಬ್ಯಾಡ ಬಿಡ್ರಿ ಅತ್ತಿಯರ. ಮೊದ್ಲ ನಿಮ್ಮ ಮತ್ತೆ ಇವನ್ನೆಲ್ಲ ಮಾಡಿದ್ರೆ ಧೂಳಕ್ಕೆ ಗಂಟ್ಲಡ್ರಿ ತಡಕ್ಕೆಲ್ಲ ಕೆಮ್ಮು ನೆಗಡಿಯಾಕತ್ ನಿಮಗೆ. ಬೇಡ, ನಾ ನಡಿತೈತೆ. ಮಕ್ಕೊಂದು ಅರ್ಬಿ ಕಟ್ಕೊಂಡು ನಾ ಮಾಡ್ಕೋತೇನೆ, ನೀವು ಕುಂದ್ರೋರಿ.